ನಮಸ್ಕಾರ ಎಲ್ಲರಿಗೂ. ಕೃಷಿ ಮಾಡಬೇಕಿದ್ರೆ ಪ್ರತಿ ಕೃಷಿಕರು ಬೀಜಗಳನ್ನು ಬಿತ್ತುವುದು ಈ ಭೂಮಿಯಲ್ಲಿ. ಒಂದು ಆಶ್ಚರ್ಯ ನೋಡಿ, ಪ್ರತಿ ಬೀಜವು ಇದೇ ಭೂಮಿಯಿಂದ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ತಕ್ಕೊಂಡು ಬೆಳೆದು ಫಲ ಕೊಡ್ತದೆ. ಹಾಗಲಕಾಯಿ ಬೀಜ ಹಾಗಲಕಾಯಿ ಕೊಡ್ತದೆ, ಮಾವಿನ ಬೀಜ ಮಾವಿನ ಹಣ್ಣು ಕೊಡ್ತದೆ. ಎರಡು ಪೋಷಕಾಂಶ ತಕ್ಕೊಂಡೋದು ಇದೇ ಭೂಮಿಯಿಂದ. ಈಗ ನಮ್ಮ ವಿಷಯಕ್ಕೆ ಬರೋಣ. ಈ ಇಂಟರ್ನೆಟ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೀಗೆ ಸುಮಾರು ಇದೆಯಲ್ಲ, ಇದೆಲ್ಲ ಈ ಭೂಮಿಯ ಹಾಗೆ. ನಮ್ಮ ಮನಸ್ಥಿತಿಯ ಪ್ರಕಾರ ನಾವು ಎಲ್ಲರೂ ಇದನ್ನು ಬಳಸ್ತೇವೆ, ಬೇರೆ ಬೇರೆ ವಿಷಯಗಳನ್ನು ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಎಲ್ಲರೂ ಒಂದೇ ನೋಡೋದಿಲ್ಲ. ಮನಸ್ಥಿತಿಯ ಪ್ರಕಾರ, ಮನಸ್ಸಿನ ಬೀಜದ ಪ್ರಕಾರ. ಮನಸ್ಸಿನ ಬೀಜ ಅಂದರೆ ನಂಬಿಕೆಗಳು. ಈ ನಂಬಿಕೆ ಎನ್ನುವ ಬೀಜವು ಇಂಟರ್ನೆಟ್ಟಿಂದ ಬೇರೆ ಬೇರೆ ವಿಷಯ ಸಂಪಾದಿಸಿ ಸದೃಢ ಆಗ್ತಾ ಹೋಗ್ತದೆ. ಒಂದು ವಿಚಾರ ನೆನಪಿರಲಿ, ಹಾಗಲಕಾಯಿ ಬರ್ತದ, ಮಾವಿನ ಹಣ್ಣು ಬರ್ತದ, ಕಾದು ನೋಡ್ಬೇಕಷ್ಟೆ. ಒಂದು ಗುಡ್ ನ್ಯೂಸ್ ಅಂತ ಕೇಳಿದರೆ, ಈ ನಮ್ಮ ಮನಸ್ಸಿನ ಬೀಜ ನಂಬಿಕೆಗಳು, ಅದನ್ನು ನಾವು ಬದಲಾಯಿಸ್ಬೋದು. ಸ್ವಲ್ಪ ಕೆಲಸ ಇದೆ, ಅಷ್ಟು ಸುಲಭದ ಕೆಲಸ ಅಲ್ಲ, ಕೆಲಸ ಇದೆ, ಆದರೆ ಅಸಾಧ್ಯ ಅಲ್ಲ, ಖಂಡಿತ ಸಾಧ್ಯ. ಹೇಗೆ ಕೃಷಿ ಭೂಮಿಯನ್ನು ಕೃಷಿಕರು ಬಿತ್ತರಿಸುವ ಮೊದಲೇ ಎಲ್ಲ ಮುಳ್ಳು, ಬಲ್ಲೆ, ಹುಲ್ಲು ಇದನ್ನೆಲ್ಲ ಕಿತ್ತು ಕ್ಲೀನ್ ಮಾಡಿ ಮತ್ತೆ ಹೇಗೆ ಬಿತ್ತರಿಸ್ತಾರೋ, ಅದೇ ರೀತಿ ನಮ್ಮ ಮನಸ್ಸಿನೊಟ್ಟಿಗೂ ನಾವು ಈ ಕೆಲಸ ಮಾಡ್ಬೋದು. ಮಾಡಿ ಸರಿಯಾದ ನಂಬಿಕೆಗಳನ್ನು ಇಟ್ಕೊಂಡು ಮತ್ತೆ ಅದನ್ನು ಪೋಷಿಸಿದರೆ ಒಳ್ಳೆಯದು. ಆದರೆ ಹಾಗಲಕಾಯಿ ಬೀಜಕ್ಕೆ ಆಗಲಿ, ಮಾವಿನ ಬೀಜಕ್ಕೆ ಆಗಲಿ ಈ ಸ್ವತಂತ್ರ ಇಲ್ಲ. ಹಾಗಲಕಾಯಿಯೇ ಕೊಡಬೇಕಷ್ಟೆ, ಅದಕ್ಕೆ ಮಾವಿನ ಹಣ್ಣು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಾವಿನ ಬೀಜ ಮಾವಿನ ಹಣ್ಣನ್ನೇ ಕೊಡಬೇಕಷ್ಟೆ, ಅದಕ್ಕೆ ಹಾಗಲಕಾಯಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಎಂತ ಯೋಚನೆ ಮಾಡಬೇಕು ಅಂತ ಕೇಳಿದರೆ, ನಮ್ಮ ಮನಸ್ಸಿನ ಒಳಗೆ ಯಾವ ನಂಬಿಕೆಗಳು ಬೇರೂರಿದೆ ಅಂತ ನೋಡಿ ಅದನ್ನು ನಾವು ಪೋಷಿಸ್ತಾ ಇದ್ದೇವಾ? ಯಾಕೆಂದರೆ ನೋಡಿ, ನಾಳೆ ಅದು ಮರ ಆಗಿ ಫಲ ಕೊಡಲಿಕ್ಕೆ ಶುರು ಮಾಡಿದ ಮೇಲೆ ನಾವೇ ತಿನ್ಬೇಕು.